ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಬಂದ್ ಬಂದ್. ನಾಡು ನುಡಿ ವಿಚಾರಕ್ಕೆ ಬಂದ್ರೆ ಕನ್ನಡಿಗರು ಸುಮ್ಮನಿರಲ್ಲ, ವೇದಿಕೆಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಕನ್ನಡ ಪರ ಸಂಘಟನೆಗಳು ಇಂದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕನ್ನಡ ಪರ ಸಂಘಟನೆಗಳ ಹೋರಾಟ ಹೇಗಿರುತ್ತೆ ಅಂತ ಈ ಸ್ಟೋರಿಯನ್ನೊಮ್ಮೆ ನೋಡಿ. ಇನ್ನು ರಾಜ್ಯಾದ್ಯಂತ ಕನ್ನಡಿಗರ ಕೂಗು ಮಾರ್ಪಡಿಸಿದೆ. ಬೆಳಗಾವಿ ಕಿಚ್ಚು ಇಡೀ ರಾಜ್ಯವನ್ನೇ ಆವರಿಸಿದೆ. ಇತ್ತ ರಾಜಧಾನಿಯಲ್ಲಿ ಕನ್ನಡಿಗರ ಸಹನೆ ಕಟ್ಟೆ ಹೊಡೆದಿದೆ. ಈಗ ಉಳಿದಿರೋದು ಒಂದೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ತಾಕತ್ತೇನೆನ್ನುವುದು ತೋರಿಸುವುದು ಒಂದೇ ಮಾರ್ಗ ಅಂತ ಕನ್ನಡ ಸಂಘಟನೆಗಳು ಸೇರಿದಂತೆ ರೈತ ಸಂಘಟನೆಗಳು ಒಂದಾಗಿ ಸರ್ಕಾರಕ್ಕೆ ಬಂದ್ ಎಚ್ಚರಿಕೆ ರವಾನಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರೋ ಬಸ್ ನಿರ್ವಾಹಕನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಇಎಸ್ ಸಂಘಟನೆ ಬ್ಯಾನ್ ಮಾಡಬೇಕು, ಮರಾಠಿಗರನ್ನ ಗಡೀಪಾರು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮಾರ್ಚ್ 3ರಂದು ರಾಜ್ಯಭವನ ಮುತ್ತಿಗೆ ಹಾಕ್ತೀವಿ, ಮಾರ್ಚ್ 7ರಂದು ಸಾವಿರಾರು ಕನ್ನಡಿಗರು ಬೆಳಗಾವಿ ಚಲೋ ಮಾಡ್ತೀವಿ, ಮಾರ್ಚ್ 11ರಂದು ಅತ್ತಿವಿಲೆ ಗಡಿಭಾಗವನ್ನ ಬಂದ್ ಮಾಡ್ತೀವಿ ಅಂತ ಸಾರಾ ಗೋವಿಂದ್ ಅವರು ತಿಳಿಸಿದ್ದಾರೆ. 7ನೇ ತಾರೀಕು ನೋಡಿ, ಪ್ರತಿಯೊಬ್ಬರು ಇಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋರು. ನಾವು ಯಾವುದನ್ನು ಯಾರಿಗೂ ಭರವಸೆಗಳನ್ನು ಕೊಟ್ಟು ನಿಮ್ಗೆ ಇಷ್ಟು ವೆಹಿಕಲ್ ಮಾಡ್ತೀನಿ, ಇಷ್ಟು ಕಾರ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ, ನಾವು ಯಾವತ್ತೂ ನಾವು ಹೇಳಿದಾರಲ್ಲ. ನನ್ನ ಹೋರಾಟದಲ್ಲಿ ನನ್ನ ಹೋರಾಟಕ್ಕೆ ಏನು ಬೇಕು ಅದಕ್ಕೆ ಬಿಟ್ಟರೆ ನಾನು ಯಾವತ್ತೂ ಕೂಡ ಹೋರಾಟಗಾರರಿಗೆ ನಾನು ಯಾವತ್ತೂ ಏನನ್ನೂ ಕೊಟ್ಟಿಲ್ಲ. ಪ್ರೀತಿಯಿಂದ ಬಂದು ಕೈ ಜೋಡಿಸಿದ್ದಾರೆ. ದಯಮಾಡಿ 7ನೇ ತಾರೀಕು ಯಾರ್ಯಾರ ಹತ್ರ ಕಾರ್ಗಳಿದೆಯೋ ಏನಿದೆಯೋ ಅದನ್ನು ಮಾಡಿಕೊಂಡು ನಾವು ನಾಯಕರು ಹೇಳ್ತಾರೆ ಆ ಜಾಗದಿಂದ ಬೆಳಗಾಂ ಚಲೋ ನಾವು ಪ್ರಾರಂಭ ಮಾಡೋಣ. ಹಾಗೆ ನೀವೆಲ್ಲರ ಸಹಕಾರವನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನು ವಾಟಾಳ್ ನಾಗರಾಜ್ ಮಾತನಾಡಿ, ನಾವು ಗಂಭೀರ ಪರಿಸ್ಥಿತಿಯಲ್ಲಿದ್ದೇವೆ. ಮಹದಾಯಿ ಕಳಸಾ ಬಂಡೂರು ವಿಚಾರದಲ್ಲಿ ನಾವು ನೀರಿಗಾಗಿ ಹೋರಾಟ ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರೋ ಘಟನೆ ಬಗ್ಗೆ ಅಲ್ಲಿನ ರಾಜಕಾರಣಿಗಳು ಬಾಯಿ ಮುಚ್ಚಿಕೊಂಡಿದ್ದಾರೆ. ಆದ್ರೆ ರಾಜ್ಯದ ಗೌರವ ಪ್ರಶ್ನೆ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವ ಸಂಗತಿ. ನಮ್ಮ ರಾಜ್ಯದ ಕಂಡಕ್ಟರ್ನ ಹಲ್ಲೆ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಬೆಳಗಾವಿಯಲ್ಲಿರುವ ಎಲ್ಲಾ ಪಕ್ಷಗಳು ಮರಾಠಿ ಏಜೆಂಟ್ಗಳು. ಅವರಿಗೆ ಕೇವಲ ಕನ್ನಡಿಗರ ಓಟ್ ಬೇಕಿದೆ. ಆದ್ರೆ ಕನ್ನಡಿಗರಿಗೆ ಅನ್ಯಾಯ ಆದ್ರೆ ಯಾವ ಧ್ವನಿಯೂ ಎತ್ತಲ್ಲ. 22ನೇ ತಾರೀಕು 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ 22 ಶನಿವಾರ 4ನೇ ಶನಿವಾರ 22 4ನೇ ಶನಿವಾರ. ಅದು ಯಾರು ಮುಚ್ತಾರೋ ಮುಚ್ಚಲ್ಲೋ ಅದಾಮೇಲೆ ನೋಡ್ಕೊಳ್ಳ. ಒಟ್ನಲ್ಲಿ ರಾಜ್ಯದ ಜನರಿಗೆ ಬಂದ್ ವಿಷಯಕ್ಕೆ ಇನ್ನೂ ಗೊಂದಲ ಇರೋದಂತೂ ಗ್ಯಾರಂಟಿ. ಅದೇನೇ ಇರಲಿ, ನಾಡು ನುಡಿ ವಿಚಾರಕ್ಕೆ ಬಂದ್ರೆ ಕನ್ನಡಿಗರು ಸುಮ್ಮನಿರೋದಿಲ್ಲ ಅನ್ನೋದನ್ನ ಕನ್ನಡಿಗರು ಮತ್ತೆ ಸಾಬೀತು ಮಾಡಲು ಹೋರಾಡಬೇಕಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾಗದ ಬಿಸಿ ತುಪ್ಪವಾಗಿದೆ. ಅಖಂಡ ಕರ್ನಾಟಕ ಬಂದ್.